ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪಾಠಮಾಲೆಯಲ್ಲಿ ಈಗ ನಾವು ನೋಡಬೇಕಾದದ್ದು 10ನೇ ಭಾಗ. ಅದರಲ್ಲಿ ತ್ರಿವಿಕ್ರಮ ಪಂಡಿತರ ರಚನೆಯ ವಾಯುಸ್ತುತಿಯಲ್ಲಿ ಇದು 8ನೇ ಶ್ಲೋಕ. ಸಾಭ್ರೋಷ್ಣಾ ಭೀಷುಶುಭ್ರ ಪ್ರಭಮಭಯ ನಭೋ ಭೂರಿ ಭೂಭೃದ್ವಿಭೂತಿ ಭ್ರಾಜಿಷ್ಣುರ್ಭೂರ್ರಭೂಣಾಂ ಭವನಮಪಿ ವಿಭೋ ಭೇದಿ ಬಭ್ರೇ ಬಭೂವೆ ಏನಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವದ್ದುರ್ಘೃತಾಶಾನ್ ಭ್ರಾಂತಿರ್ಭೇದಾವಸ್ಥಿತಿ ಭಯಮಭಿಭೂರ್ಭೋಕ್ಷ್ಯತೋ ಮಾಯಿ ಭಿಕ್ಷೂನ್. ಪರಮಾತ್ಮನನ್ನ ಮತ್ತೆ ಮುಖ್ಯ ಪ್ರಾಣರನ್ನ ಇಲ್ಲಿ ಸ್ತುತಿಸ್ತಾ ಇದ್ದಾರೆ. ನೀವಿಬ್ರು ಅಭಯರು, ನಿಮ್ಗೆ ಯಾವುದೇ ಭಯ ಇಲ್ಲ. ಮತ್ತೆ ನಿಮ್ಮನ್ನು ಆಶ್ರಯಿಸಿದ ಜನರ ಭಯವನ್ನು ಕೂಡ ನೀವು ಪರಿಹರಿಸಬಲ್ಲವರು. ಈ ಜಗತ್ತು ಭೂಹು ಭುವಃ ಸ್ವಹ ಅಂತ 3 ಲೋಕಗಳು. ಈ 3 ಲೋಕಗಳ ಒಂದು ಹುಟ್ಟು, ಅದರ ಪಾಲನೆ, ಅದರ ನಾಶ, ಇದೆಲ್ಲ ಅನಾಯಾಸವಾಗಿ ನಿಮ್ಮ ಒಂದು ಹುಬ್ಬಿನ ಕುಣಿತದಿಂದ ಆಗಬಲ್ಲದು. ಈ ಕಾರ್ಯವನ್ನು ಮಾಡಲಿಕ್ಕೆ ನೀವು ವಿಪರೀತ ಶ್ರಮವನ್ನೇನು ವಹಿಸಬೇಕಾಗಿಲ್ಲ ಇತರರಂತೆ. ಹುಬ್ಬನ್ನು ನೀವು ಒಂದು ಬಾರಿ ಕೊಂಕಿಸಿದ್ರೆ ಸಾಕು, ಅದರಿಂದ ಈ ಜಗತ್ತಿನ ಒಂದು ಪಾಲನ, ಒಂದು ಅದರ ಹುಟ್ಟು, ಅದರ ಪಾಲನ, ಅದರ ನಾಶ ಎಲ್ಲ ಆಗಬಲ್ಲದು ಅಂತ ವರ್ಣಿಸಿದ್ದಾರೆ. ಇಂಥ ಜಗತ್ತನ್ನ ನೀವು ಹುಟ್ಟಿಸಿದ್ದೀರಿ. ಆದರೆ ನಿಮ್ಮ ಸೃಷ್ಟಿಯಾದಂಥ ಈ ಜಗತ್ತನ್ನ ಅಪಲಾಪಿಸುವವರು, ಜಗತ್ತನ್ನೇ ಸುಳ್ಳು ಎಂಬುವವರು, ಈ ಮಾಯಾವಾದದ ಅಂದ್ರೆ ತಮ್ಮ ಬುದ್ಧಿಗೆ ತೋಚಿದಂತೆ ಸಿದ್ಧಾಂತವನ್ನು ರೂಪಿಸುವಂಥವ್ರು ಏನಿದ್ದಾರೆ, ಅವರು ನಿಮ್ಮ ಈ ಸೃಷ್ಟಿಯನ್ನ ಅಪಲಾಪಕ್ಕೀಡು ಮಾಡಿ ಮತ್ತೆ ಆ ಜಗತ್ತನ್ನ ನಾಶಪಡಿಸಿ ತಾವು ಯಶಸ್ಸನ್ನ ಹೊಂದಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅವರ ಈ ಆಸೆ ಹುಸಿಯಾಗಿಬಿಡ್ತದೆ. ಅವರು ಮುಂಗುಸಿಗಳಂತೆ, ಬಭ್ರುವ ದುರ್ಭೃತಾಶಾನ್, ಮುಂಗುಸಿಗಳಂತೆ ಅವರ ಆಸೆ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಮುಂಗುಸಿಯಂತೆ ಅಂತ ಇಲ್ಲಿ ಯಾಕೆ ವರ್ಣನೆ ಮಾಡ್ತಾರೆ ಅಂದ್ರೆ, ಇದಕ್ಕೆ ಒಂದು ಶ್ಲೋಕ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಕೇಳಿ ಬರ್ತದೆ. ನನಗದು ಆ ಶ್ಲೋಕ ಏನು ನೆನಪಾಗಲಿಲ್ಲ, ಮಹಾಭಾರತದ ಶ್ಲೋಕ. ಆ ಶ್ಲೋಕ ಅಷ್ಟೆಲ್ಲ ಸ್ಮರಣೆಯಲ್ಲಿ ಇರೋದಿಲ್ಲ ನಮಗೆ. ಆದರೆ ಈ ವಾಯುಸ್ತುತಿಗೆ ಹಯೋಧನ ಪುರಾಣಿಕಾಚಾರ್ಯರ ವ್ಯಾಖ್ಯಾನವನ್ನ ನೋಡ್ತಾ ಕೂತಾಗ ಅವರು ಈ ಮಹಾಭಾರತದ ಶಾಂತಿ ಪರ್ವದ 15ನೇ ಅಧ್ಯಾಯದ 20ನೇ ಶ್ಲೋಕವೊಂದನ್ನ ಇಲ್ಲಿ ಉದ್ಧರಿಸಿದ್ದಾರೆ. ಸತ್ವೈ ಸತ್ವಾಹಿ ಜೀವಂತಿ ದುರ್ಬಲೈರ್ ಬಲವತ್ತರಾಹ. ಎಲ್ಲ ಪ್ರಾಣಿಗಳು ಕೂಡ ಮತ್ತೊಂದು ಪ್ರಾಣಿಯನ್ನ ತಿಂದು ಬದುಕಲಿಕ್ಕೆ ಪ್ರಯತ್ನ ಪಡ್ತದೆ. ದುರ್ಬಲೈಹಿ ಬಲವತ್ತರಾಹ, ದುರ್ಬಲರನ್ನ ತುಳಿದು ಅವರನ್ನ ಹಿಂಸಿಸಿ ಅವರನ್ನು ಶೋಷಿಸಿ ಬದುಕಲಿಕ್ಕೆ ಬಲಿಷ್ಠರು ಪ್ರಯತ್ನ ಪಡ್ತಾರೆ. ನಕುಲೋ ಮೂಷಿಕಾನತ್ತಿ, ಈ ಮುಂಗುಸಿ ತಾನೊಂದು ಬಲಿಷ್ಠ ಪ್ರಾಣಿ ಅಂತ ತಿಳ್ಕೊಂಡಿರ್ತದೆ. ಹಾವುಗಳನ್ನಂತೂ ಅದು ಬೇಟೆ ಆಡ್ತದೆ, ಎಲ್ರಿಗೂ ಗೊತ್ತಿದೆ. ಇಲಿಗಳನ್ನ, ತನಕಿಂತ ಚಿಕ್ಕದಾದ ಇಲಿಗಳನ್ನ ಈ ಮುಂಗುಸಿ ಬೇಟೆ ಆಡ್ತದೆ. ಬೆಕ್ಕು ಆ ಮುಂಗುಸಿಯನ್ನು ಬೇಟೆ ಆಡ್ತದೆ. ಬಿಡಾಲೋ ನಕುಲಂ ತಥಾ, ಬಿಡಾಲ ಮತ್ತು ಶ್ವಾ ರಾಜನ್, ಆ ಬೆಕ್ಕನ್ನ ನಾಯಿ ಬೇಟೆ ಆಡ್ತದೆ. ಶ್ವಾನಂ ವ್ಯಾಲ ಮೃಗಸ್ತಥ, ನಾಯಿಯನ್ನ ಚಿರತೆ, ಹುಲಿ ಮೊದಲಾದ ಪ್ರಾಣಿಗಳು ಬೇಟೆ ಆಡ್ತವೆ. ತಾನತ್ಯ ಪುರುಷ ಸರ್ವಾನ್, ಈ ಎಲ್ಲಾ ಪ್ರಾಣಿಗಳನ್ನು ಮನುಷ್ಯ ತಿಂದು ಬದುಕ್ತಾನೆ. ಪಶ್ಯ ಧರ್ಮೋ ತಥಾಗತಃ ಅಂತ ಒಂದು ಶ್ಲೋಕ ಆ ಶಾಂತಿ ಪರ್ವದ 15ನೇ ಅಧ್ಯಾಯದ 20ನೇ ಶ್ಲೋಕದ ರೂಪದಲ್ಲಿ ಕೇಳಿಬರ್ತದೆ. ಹೀಗೆ ಆ ಮುಂಗುಸಿ ಮೊದಲಾದವುಗಳಿಗೆ ಇಂಥ ದುರಾಸೆಯೇನೋ ಇರ್ತದೆ. ತಾವು ಇಂಥ ಕೆಲಸ ಮಾಡಬೇಕು, ಮತ್ತೊಂದು ಯಾವುದೋ ಬೇಟೆ ಆಡಬೇಕು, ತಿನ್ನಬೇಕು ಇತ್ಯಾದಿ. ಆದರೆ ಬಭ್ರುವದ್ ದುರ್ಭೃತಾಶಾನ್,
ಆ ಮುಂಗುಸಿಯ ಆಸೆ ಹೇಗೆ ಹುಸಿಯಾಗಿ ಹೋಗ್ತದೋ ಅದರಂತೆ ಈ ಎಲ್ಲ ಜಗತ್ತನ್ನು ನಾಶಪಡಿಸುವವರ, ಜಗತ್ತಿನ ಅಸ್ತಿತ್ವವನ್ನು ಅಪಲಾಪಿಸುವವರ ಆಸೆಗಳೆಲ್ಲ ವ್ಯರ್ಥವಾಗಿ ಹೋಗಿವೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ಈ ಹರಿ ಮತ್ತು ವಾಯುಗಳು ತಮ್ಮ ಒಂದು ಈ ಹುಬ್ಬಿನ ಕುಣಿತದಿಂದ, ನಿಮ್ಮ ಈ ಹುಬ್ಬಿನ ಕುಣಿತದಿಂದ ನೀವು ಆ ದುರ್ಜನರನ್ನ ಅಂದಂತ ಮನಸ್ಸಿನಲ್ಲಿ ಬೀಳಿಸುವವರಿದ್ದೀರಿ, ಸಜ್ಜನರನ್ನ ಸುಖದಲ್ಲಿ ಹಾಕುವವರಿದ್ದೀರಿ, ದುರ್ಜನರನ್ನ ದುಃಖಕ್ಕೆ ಕೂಡ ಈಡು ಮಾಡುವವರಿದ್ದೀರಿ ಅಂತ ಒಂದು ಶ್ಲೋಕ ಮಹಾಭಾರತದಲ್ಲಿದೆ. ಅದನ್ನು ಪುರಾಣಿಕರು ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ. ಅದರ ಪೂರ್ಣ ಪಾಠವನ್ನು ಕೂಡ ತಮ್ಮ ಎದುರಿಗೆ ನಾನು ಹೇಳಿದೆ. ಶ್ಲೋಕದ ಶಬ್ದಾರ್ಥ ಹೀಗಿದೆ: ಅಭಯ ಭಯರಹಿತನೇ, ಪರಮಾತ್ಮನೇ, ಮುಖ್ಯ ಪ್ರಾಣನೇ, ವಿಭೋ, ನಮ್ಮ ಭಯ ಪರಿಹಾರಕ್ಕೆ ಸಮರ್ಥನೆ. ಈ ಜಗತ್ತೆಲ್ಲವೂ ಕೂಡ ಈ ದ್ಯುಲೋಕ ಅಂದ್ರೆ ಆಕಾಶಲೋಕ, ಭೂಹು ಭೋಹ ಸ್ವಹ, ದ್ಯುಲೋಕ ಅಥವಾ ಆಕಾಶಲೋಕ ಅಥವಾ ಅದನ್ನೇ ಭೋಹ ಅಂತ ಹೇಳ್ತಾರೆ. ಅಲ್ಲಿ ಮೋಡಗಳಿವೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ. ಇಂಥ ಈ ನಕ್ಷತ್ರ, ಇಂಥ ಈ ಆಕಾಶ ಮತ್ತೆ ಭೂಮಿ ಅಂದ್ರೆ ಭೂಲೋಕ, ಭೂಹ ಅಂದ್ರೆ ಆಕಾಶಲೋಕ, ಮತ್ತೆ ಸ್ವಹ ಅಂದ್ರೆ ಸ್ವರ್ಗಲೋಕ. ಇವೆಲ್ಲವೂ ಕೂಡ ಹುಟ್ಟಿಸಲ್ಪಟ್ಟಿತು, ಪಾಲಿಸಲ್ಪಟ್ಟಿತು, ಮತ್ತೆ ನಾಶಪಡಿಸಲ್ಪಟ್ಟಿತು ಅಂತ ಹೇಳಿಕೊಟ್ಟಿದ್ದಾರೆ. ಉಷ್ಣಾಭೀಷು, ಉಷ್ಣ ಅಂದ್ರೆ ಬಿಸಿಯಾದದ್ದು, ಅಭೀಷು ಅಂದ್ರೆ ಕಿರಣ, ಬಿಸಿಯಾದ ಕಿರಣವುಳ್ಳ ಸೂರ್ಯ, ಮತ್ತೆ ಅಭ್ರ ಅಂದ್ರೆ ಮೋಡ. ಸಾಭ್ರೋಷ್ಣಾಭೀಷು ಶುಭ್ರ ಅನ್ನುವಲ್ಲಿ ಅಭ್ರ ಅಂದ್ರೆ ಮೋಡ, ಉಷ್ಣಾಭೀಷು ಅಂದ್ರೆ ಸೂರ್ಯ, ಶುಭ್ರ ಅಂದ್ರೆ ಬಿಳಿಯಾದ ಪ್ರಭಾ ಅಂದ್ರೆ ಕಾಂತಿ ಉಳ್ಳವನು ಚಂದ್ರ. ಇವರಿಂದ ಕೂಡಿದ ನಭಃ ಆಕಾಶವು. ಮತ್ತೆ ಭೂರಿ ಭೂಭೃದ್ ವಿಭೂತಿ ಭ್ರಾಜಿಷ್ಣು ಭೂಹು, ಭೂಲೋಕದಲ್ಲಿ ಅನೇಕ ಪರ್ವತಗಳು, ಭೂಭೃತ್ ಅಂದ್ರೆ ಭೂಮಿಯನ್ನು ಧರಿಸಿರುವ ಪರ್ವತಗಳು ಅಥವಾ ಚಕ್ರವರ್ತಿಗಳು, ಅವರ ವಿಭೂತಿ ಅಂದ್ರೆ ಸಂಪತ್ತು, ದೊಡ್ಡ ಸಂಪತ್ತು ಅವ್ರದ್ದೆಲ್ಲರದು. ಆ ಸಂಪತ್ತಿನಿಂದ ಶೋಭಿಸುವ ಈ ಭೂಮಿ ಅಂತ ಹೀಗಾದರ ತಾತ್ಪರ್ಯ. ರಾಜರ ಸಂಪತ್ತಿನಿಂದ ಶೋಭಿಸುವ ಭೂಮಿ ಅಥವಾ ಪರ್ವತಗಳ ಸಂಪತ್ತಿನಿಂದ ಶೋಭಿಸುವ ಭೂಮಿ. ಭೂಮಿಯನ್ನ ನಾವು ದೂರದಿಂದ ನೋಡುವುದಾದರೆ ಅದರಲ್ಲಿ ಇರುವಂತಹ ಹೆಗ್ಗುರುತುಗಳು ಈ ಪರ್ವತಗಳು ಮೊದಲಾದದ್ದು. ಸಶೈಲವನ ಕಾನನಾಂ ಅಂತ ಈ ಪೃಥ್ವಿ ಬಗ್ಗೆ ಹೇಳ್ತಿರ್ತಾರೆ. ಅನೇಕ ಪರ್ವತಗಳು, ವನಗಳು, ಕಾನನಗಳೆಲ್ಲ ಈ ಪರ್ವತದಲ್ಲಿದೆ. ಪರ್ವತಗಳಿಂದ, ವನಗಳಿಂದ, ಕಾಡುಗಳಿಂದ ಕೂಡಿದ ಈ ಭೂಮಿಯನ್ನು ಆಳಿದ ಅಂತ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಅವುಗಳಲ್ಲಿ ಈ ಪರ್ವತ ಅಂತ ಅನ್ನೋದು ಒಂದು ಹೆಗ್ಗುರುತು ಈ ಭೂಮಿಗೆ. ಯಾಕಂದ್ರೆ ಆ ಪರ್ವತಗಳ ಮೂಲಕವೇ ಮಳೆ ಮೊದಲಾದದ್ದಾಗಬೇಕು. ಪರ್ವತಗಳೇ ಈ ಮೋಡಗಳನ್ನು ಹಿಡಿದಿಟ್ಟು ಮಳೆ ಬರಲಿಕ್ಕೆ ಕಾರಣ ಆಗ್ತವೆ. ಪರ್ವತಗಳೇ ಭೂಮಿಯನ್ನು ಧರಿಸಿರುವುದರಿಂದ ಭೂಮಿಯ ಮೇಲ್ಭಾಗದಲ್ಲಿ ಎಷ್ಟು ಪರ್ವತ ಇರ್ತದೋ ಕೆಳಭಾಗದಲ್ಲೂ ಅಷ್ಟೇ ಪರ್ವತ ಇರ್ತದೆ ಅಂತ ಹೇಳ್ತಾರೆ. ಅದರಿಂದ ಭೂಮಿಯ ರಕ್ಷಣೆಗೆ ಇವು ಸಹಾಯಕ ಆಗಿವೆ ಅಂತ ಕವಿಗಳು ವರ್ಣಿಸ್ತಾರೆ. ಹೀಗೆ ಪರ್ವತಗಳ ಅಥವಾ ರಾಜರ ಅಂತ ಕೂಡ ಇಟ್ಕೊಳ್ಬಹುದು. ಭೂಮಿಯನ್ನು ಆಳುವವರೆಲ್ಲ ರಾಜರೇ. ಆ ರಾಜರ ಒಂದು ವಿಪುಲವಾದ ಸಂಪತ್ತಿನಿಂದ ಶೋಭಿಸುವ ಭೂಮಿ. ಹೀಗೆ ಭೂಲೋಕ ಆಯಿತು, ಭೋರ್ಲೋಕ ಆಯಿತು. ಮುಂದೆ ಸ್ವರ್ಲೋಕ ಅಂದ್ರೆ ಋಭೂಣಾಂ ಭವನಂ. ಋಭುಗಳು ಅಂದ್ರೆ ದೇವತೆಗಳು. ಋಭುಗಳು ಅಂತ ದೇವತೆಗಳ ಒಂದು ಗಣ ಮತ್ತೊಂದು ಬೇರೆ ಇದೆ, ಅದಲ್ಲ. ಆದಿತ್ಯ ಋಭವೋ ಸ್ವಪ್ನಾಹ ಅಂತ ಹೇಳಿದಂತೆ ಇಲ್ಲಿ ಎಲ್ಲಾ ದೇವತೆಗಳನ್ನು ಋಭುಗಳು ತಗೊಂಡಿದ್ದಾರೆ. ಅವರ ಭವನ ಅಂತಂದ್ರೆ ಸ್ವರ್ಗಲೋಕ. ಇದು ಯಾವ ಹುಬ್ಬಿನ ಕುಣಿತದಿಂದ ಅಭೇದಿ ನಾಶಪಡಿಸಲ್ಪಟ್ಟಿತು, ಬಭ್ರೆ ಪಾಲಿಸಲ್ಪಟ್ಟಿತು, ಇವೆಲ್ಲ ಕರ್ಮಣಿ ಪ್ರಯೋಗ. ಬಹುವೇ ಹುಟ್ಟಿಸಲ್ಪಟ್ಟಿತು ಅಂತ ಕೂಡ ತಿಳ್ಕೋಬಹುದು. ಅಂತಹ ಅಭಿಭೂಹು ಅತ್ಯಂತ ಸಮರ್ಥವಾದ ನಿಮ್ಮ ಒಂದು ಈ ಹುಬ್ಬಿನ ಕುಣಿತ, ಭೂವಿಭ್ರಮ ಹುಬ್ಬಿನ ಕುಣಿತ, ಅದು ಬಭ್ರುವತ್. ಬಭ್ರು ಅಂದ್ರೆ ಮುಂಗುಸಿ. ಆ ಮುಂಗುಸಿಯಂತೆ ದುರ್ಭೃತಾಶಾನ್, ವ್ಯರ್ಥವಾಗಿ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಇವರೆಲ್ಲ. ಈ ಮಾಯಿಗಳಾದಂತಹ ಭಿಕ್ಷುಗಳು, ಸನ್ಯಾಸಿಗಳು, ಅವರ ಯಾವ ಆಸೆಯೂ ಕೂಡ ಈಡೇರೋದಿಲ್ಲ ಅಂತ ಅದರ ತಾತ್ಪರ್ಯ.
ಭ್ರಾಂತಿಸ್ತು ಭೇದಾವಭಾಸ, ಈ ಜಗತ್ತಿಗೆ ಪರಮಾತ್ಮರಿಗೆ, ಪರಮಾತ್ಮನಿಗೆ ಜೀವರಿಗೆ, ಜೀವರಲ್ಲಿ ಪರಸ್ಪರ, ಜೀವರಿಂದ ಜಡಕ್ಕೆ ಕಾಣುವ ಭೇದವೆಲ್ಲವೂ ಕೂಡ ಭ್ರಾಂತಿ ಅಂತ ಹೇಳ್ತಾರಲ್ಲ. ಅವರನ್ನ ನೀವು ತಮಸ್ಸಿನಲ್ಲಿ ತಗೊಂಡು ಹೋಗಿ ಹಾಕುವವರಿದ್ದೀರಿ. ಭಯಂ ಇತಿ ಎಂದು ಭ್ರಾಂತಿ ಭೇದಾವಭಾಸ ಇತಿ ಎಂದು ಹೇಳುವವರನ್ನ ಇತಿ ಭಯಂ ಅಭಿಭೂಹು, ಭೀಕರವಾದ ತಮಸ್ಸಿನ ದುಃಖವನ್ನ ಭೋಕ್ಷತಃ ಮುಂದೆ ಅನುಭವಿಸಲಿರುವ ಈ ಮಾಯಿ ಭಿಕ್ಷುವನ್ನು, ಕಪಟಿಗಳಾದಂತಹ ಯತಿಗಳನ್ನ, ಕಪಟಿಗಳಾದಂತಹ ಸಿದ್ಧಾಂತಿಗಳನ್ನ, ಸುಭೃಶಂ ನಿಮ್ಮ ಈ ಹುಬ್ಬಿನ ಕುಣಿತ ಅವರನ್ನ ಭ್ರಾಂತರನ್ನಾಗಿ ಮಾಡಲಿ ಅಂತ ಅದರ ಒಂದು ವರ್ಣನ. ಈ ವಾಯುಸ್ತುತಿಯ ಈ 8ನೇ ಶ್ಲೋಕದಲ್ಲಿ ಈ ಬಭೂವೆ ಅಂತ ಹೇಳಿ ಒಂದು ಶಬ್ದ ಇದೆ ನೋಡಿ. ಬಭೂವೆ ಅಂತಂದ್ರೆ ಹುಟ್ಟಿಸಲ್ಪಟ್ಟಿತು ಅಂತ ಅರ್ಥ. ಇದು ಭೂ ಸತ್ತಾಯಾಮ್ ಧಾತುವಿನಿಂದ ಹುಟ್ಟಿದಂತಹ ರೂಪ ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ಭೂ ಸತ್ತಾಯಾಮ್ ಧಾತು ಆದ್ರೆ ಅಕರ್ಮಕ ಧಾತು ಆದ್ರಿಂದ ಅದಕ್ಕೆ ಕರ್ಮಣಿ ಪ್ರಯೋಗ ಇರುವುದಿಲ್ಲ, ಭಾವ್ಯ ಪ್ರಯೋಗ ಮಾತ್ರ ಇರ್ತದೆ. ಇಲ್ಲಿ ಈ ಜಗತ್ತು ಭೂಹು ಭುವಃ ಸ್ವಹ ಅನ್ನೋ 3 ಲೋಕಗಳು ಹುಟ್ಟಿಸಲ್ಪಟ್ಟಿತು ಅಂತ ಹೀಗಿದೆ. ಆದ್ರಿಂದ ಇದು ಬಭೂವೆ ಅನ್ನೋದು ಭೂ ಸತ್ತಾಯಾಮ್ ಧಾತುವಿನ ರೂಪವಲ್ಲ, ಹೊರತು ಭೂ ಪ್ರಾಪ್ತವು ಅನ್ನೋ ಧಾತುವಿನ ಒಂದು ರೂಪ ಇದು ಅಂತ ವೇದಾತ್ಮ ತೀರ್ಥರು ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಪ್ರಾಪ್ತಿ ಅಂದ್ರೆ ಅದು ಸಕರ್ಮಕ ಧಾತು ಆಗ್ತದೆ. ಬಭೂವೆ ಅಂತಂದ್ರೆ ಅದನ್ನ ಹೊಂದಿಸಿದನು ಅಂದ್ರೆ ಹುಟ್ಟಿಸಿದನು. ಪ್ರಾಪಯತಿ, ಪ್ರಾಪ್ನೋತಿ ಅಂದ್ರೆ ತಾನೇ ಹೊಂದುತ್ತದೆ. ಭವತಿ ಅದರದು ಕರ್ಮಣಿ ಪ್ರಯೋಗ. ಭೂಯತೆ, ಭವತಿ ಅಂತಂದ್ರೆ ಸಕರ್ಮಕ ಧಾತುವಾದಾಗ ಪ್ರಾಪ್ನೋತಿ ಅಂತ ಅರ್ಥ. ಅದರ ಕರ್ಮಣಿ ಪ್ರಯೋಗ ಭೂಯತೆ ಅಂತ ಹೇಳಿ, ಅದರ ಲಿಟ್ ಲಕಾರ ಬಭೂವೆ ಅಂತ ಹೇಳಿ. ಹೀಗೆ ಬಭೂವೆ ಅಂತನ್ನೋದು ಹೊಂದಿಸಲ್ಪಟ್ಟಿತು. ಪ್ರಾಪ್ನೋತಿ ಅಂದ್ರೆ ಪ್ರಾಪ್ಯತೆ ಅಂತ ಹೀಗೆ ಅರ್ಥ. ಹುಟ್ಟಿಸಲ್ಪಟ್ಟಿತು, ಅಸ್ತಿತ್ವಕ್ಕೆ ತರಲ್ಪಟ್ಟಿತು ಅಂತ ಹೀಗೆ ಅದಕ್ಕೆ ನಾವು ಅರ್ಥ ಮಾಡಬಹುದು. ಅಸ್ತಿತ್ವವನ್ನು ಹೊಂದಿತು, ಅಸ್ತಿತ್ವವನ್ನು ಇದಕ್ಕೆ ಕೊಟ್ಟರು. ಹೀಗೆ ಇದು ಭೂ ಸತ್ತಾಯಾಮ್ ಧಾತು ಅಲ್ಲ, ಹೊರತು ಭೂ ಪ್ರಾಪ್ತೋ ಧಾತು ಅಂತ ನಾವು ತಿಳ್ಕೋಬೇಕಾಗಿದೆ. ಈ ಆಪಲ್ಲು ವ್ಯಾಪ್ತೋ ಧಾತುವಿಗೆ ಹೀಗೆ ಹೊಂದುತ್ತಾನೆ ಅಂತ ಅರ್ಥ ಹೇಳ್ತೀವೋ, ಆಪ್ಯತೆ ಅಂದ್ರೆ ಹೊಂದಲ್ಪಡುತ್ತದೆ ಅಂತ ಹೀಗೆ ಅರ್ಥ ಹೇಳ್ತೀವೋ, ಅಷ್ಟು ನೇರವಾದ ಅರ್ಥ ಇದಕ್ಕೆ ಭೂ ಪ್ರಾಪ್ತವು ಅನ್ನೋದಕ್ಕೆ ಇರ್ಲಿಕ್ಕಿಲ್ಲ. ಆದ್ರೂ ಇಲ್ಲಿ ಆಪ್ನೋತಿ ಅಂತಂದ್ರೆ ಅಲ್ಲಿ ಹೊಂದುತ್ತದೆ ಅಂತ ಇಲ್ಲದೆ ಹೋದ್ರೂ ಸ್ವಲ್ಪ ವ್ಯತ್ಯಸ್ತವಾದ ಅರ್ಥವನ್ನ, ಅಂತ ಸಕರ್ಮಕವಾದ ಒಂದು ಅರ್ಥವನ್ನ ಇದಕ್ಕೆ ನಾವು ಮಾಡ್ಕೊಳ್ಬಹುದಾಗಿದೆ. ಅಥವಾ ಈ ಭೂ ಸತ್ತಾಯಂ ಅನ್ನೋ ಧಾತುವಿಗೇನೆ ನಿಜಂತ ಪ್ರಯೋಗ ಮಾಡಿದ ಮೇಲೆ ಭಾವಯತಿ ಅಂತ ಅರ್ಥ ಆಗ್ತದೆ. ಭವತಿ ಅಂದ್ರೆ ಆಗುತ್ತಾನೆ, ಭೂ ಸತ್ತಾಯಂ ಧಾತುವೆ, ಅಕರ್ಮಕ ಧಾತುವೆ. ಭಾವಯತಿ ಅಂದ್ರೆ ಆಗಿಸುತ್ತಾನೆ ಅಂತ ಅರ್ಥ. ಆ ಆಗಿಸುತ್ತಾನೆ ಅನ್ನೋ ಧಾತುವಿನ ಮೇಲೆ ಮತ್ತೆ ಕರ್ಮಣಿ ಪ್ರಯೋಗ ಮಾಡಿದರೆ ಆಗಿಸಲ್ಪಡುತ್ತದೆ ಅಂತ ಅರ್ಥ. ಆಗಿಸಲ್ಪಡುವುದು ಅಂತಂದ್ರೆ ಅಸ್ತಿತ್ವಕ್ಕೆ ತರಲ್ಪಡುವುದು ಅಂತ ಹೀಗೆ ಅರ್ಥ. ಈಗ ಉದಾಹರಣೆಗೆ ಡುಕ್ರಿಂಜ್ ಕರ್ಣಿ ಅಂತ ಧಾತು, ಅದರ ಮೂಲ ಪ್ರಯೋಗ ಕರೋತಿ, ಅದರ ಕರ್ಮಣಿ ಪ್ರಯೋಗ ಕ್ರಿಯತೆ, ಕರೋತಿಯನ್ನು ಮಾಡುತ್ತಾನೆ, ಕ್ರಿಯತೆ ಮಾಡಲ್ಪಡುತ್ತದೆ. ಕಾರಯತಿ ಮಾಡಿಸುತ್ತಾನೆ, ಕಾರ್ಯತೆ ಮಾಡಿಸಲ್ಪಡುತ್ತದೆ. ಕ್ರಿಯತೆ ಅನ್ನೋದು ಕರ್ಮಣಿ ಪ್ರಯೋಗ ನಿಜಂತವಲ್ಲದೆ ಇದ್ದಾಗ, ಕಾರ್ಯತೆ ಅನ್ನೋದು ನಿಜಂತವಾದ ಮೇಲೆ ಕರ್ಮಣಿ ಪ್ರಯೋಗ. ಹೀಗೆ ಕಾರ್ಯತೆ ಇದ್ದಂತೆ ಇದು ಕೂಡ ಬಹುವೆ ಅಂತನ್ನೋದೊಂದು ಭೂ ಸತ್ತಾಯಂ ಧಾತುವಿನ ನಿಜಂತದ ಮೇಲೆ ಕರ್ಮಣಿ ಪ್ರಯೋಗ ಬಂದು ಅದರ ಲಿಟ್ಲಕಾರ ಆಗಿದೆ ಅಂತ ಕೂಡ ನಾವು ಭಾವಿಸಬಹುದಾಗಿದೆ. ಇದ್ರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಬೇಕು. ಇದು ಈ ಶ್ಲೋಕದ ಒಂದು ವ್ಯಾಕರಣದ ಜಿಜ್ಞಾಸೆಯು ಕೂಡ ಆಯಿತು. ಇಲ್ಲಿ ಈ ಅನಾಯಾಸವಾಗಿ ಹುಬ್ಬಿನ ಕುಣಿತವೇ ಜಗತ್ತಿನ ಸೃಷ್ಟಿ ಪಾಲನ ಮೊದಲಾದವನ್ನು ಮಾಡಿದೆ ಅಂತ ಬಂತಲ್ಲ, ಇದಕ್ಕೆ ಹೊಂದಿಕೊಂಡು ನಾವು ಭಾಗವತದ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದೆರಡು ವಿಷಯಗಳನ್ನು ಗಮನಿಸಬಹುದಾಗಿದೆ. ಅದರಲ್ಲಿ ಭಗವಂತನ ಕುರಿತಾಗಿ ಬಂದಿದೆ. ಆದರೂ ಈ ಭಗವಂತನ ಮಹಿಮೆಯನ್ನು ನಾವಿಲ್ಲಿ ನೋಡ್ತಾ ಇರೋದ್ರಿಂದ ಭಗವಂತ ಜಗತ್ತನ್ನು ಪಾಲಿಸಲಿಕ್ಕೆ ಮತ್ತು ನಾಶಪಡಿಸಲಿಕ್ಕೆ ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅಪ್ರಯತ್ನ ಸ್ವತಂತ್ರತ್ವ ಫಲಾನಾಂಚ ವಿವರ್ಜನಾತ್ ಕ್ರಿಯಾಯಾಶ್ಚ ಸ್ವರೂಪತ್ವ ಅಕರ್ತೇತಿದೆ ತಂಬಿದು ಅಂತ. ಅನಾಯಾಸವಾಗಿ ಕೆಲಸ ಮಾಡುವುದರಿಂದ,
ತಾನು ಸ್ವತಂತ್ರನಾದ್ರಿಂದ ಮತ್ತೆ ಆ ಕ್ರಿಯೆ ಮಾಡಿದ್ರಿಂದ ಅವನಿಗೆ ಬರಬೇಕಾದ ಫಲ ಇಲ್ಲವಾದ್ದರಿಂದ ಕ್ರಿಯೆ ಆತನ ಸ್ವರೂಪವಾದ್ರಿಂದ ಪರಮಾತ್ಮನ ಗುಣ ಆತನ ಕ್ರಿಯೆ ಎಲ್ಲವೂ ಕೂಡ ಆತನಿಂದ ಅಭಿನ್ನ ಅನ್ನುವ ಸಿದ್ಧಾಂತ ನಮ್ಗೆಲ್ರಿಗೂ ತಿಳಿದಿದ್ದಂಥದ್ದೇ. ಈ ಕ್ರಿಯೆ ಆತನ ಸ್ವರೂಪ ಆದ್ರಿಂದ ಪರಮಾತ್ಮನ ಅಕರ್ತ ಅಂತ ವರ್ಣನೆ ಮಾಡ್ತಾರೆ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ. ಹಾಗೇನೆ 3ನೇ ಸ್ಕಂದದಲ್ಲಿಯೂ ಕೂಡ ಅದರ ವರ್ಣನೆ ಇದೆ. ಹರಿಕರ್ತ ಪ್ಯಕರ್ತೇತಿ ಫಲಾಭಾವೇನ ಭಣ್ಯತೆ ಅಂತ, ಫಲ ಇಲ್ಲ ಆದ್ರಿಂದ ಅವನಿಗೆ ಅದರಿಂದ ಆಗಬೇಕಾದ ಫಲವು ಯಾವುದೂ ಇಲ್ಲ ಆದ್ರಿಂದ ಅವನನ್ನು ಅಕರ್ತ ಅಂತ ವರ್ಣಿಸ್ತಾರೆ ಅಂತ 3ನೇ ಸ್ಕಂದದ ತಾತ್ಪರ್ಯದಲ್ಲಿ ಕೂಡ ಬಂದಿದೆ. ಇದಲ್ಲದೆ ಅಪ್ರಯಾಸೇನ ಕರ್ತೃತ್ವ ತಕರ್ತ ಇತಿ ತೋಚ್ಯತೆ ಅಂತ 5ನೇ ಸ್ಕಂದದಲ್ಲೂ ಕೂಡ ಅದನ್ನ ವರ್ಣಿಸ್ತಾರೆ. ಆ ವರ್ಣ ಹೀಗಿದೆ: ಅಪ್ರಯಾಸೇನ ಕರ್ತೃತ್ವ ಅಕರ್ತೃತ್ವ ವಿಹೋಚ್ಯತೆ ಮಹಾಶಕ್ತಿತ್ವತಶ್ಚ ಯುಜ್ಯತೆ ಪರಮಸ್ಯದು ಇತಿ ತಂತ್ರಸಾರೆ. ಅಪ್ರಯಾಸವಾಗಿ ಕಾರ್ಯಗಳನ್ನು ಮಾಡುವುದರಿಂದ ಆ ಪರಮಾತ್ಮನ ಅಕರ್ತೃತ್ವವನ್ನು ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಪರಮಾತ್ಮ ಮಹಾಶಕ್ತಿ ಉಳ್ಳವನಾದ್ರಿಂದ ಇಂಥ ವಿಲಕ್ಷಣ ಗುಣಗಳೆಲ್ಲವೂ ಕೂಡ ಅವನಲ್ಲಿ ಹೊಂದುತ್ತವೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಲ್ಲಿಗೆ ಈ ತ್ರಿವಿಕ್ರಮ ಪಂಡಿತರ ರಚನೆಯಾದ ವಾಯುಸ್ತುತಿಯ 8ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಈ ಎಲ್ಲ ಶ್ಲೋಕಗಳನ್ನು ನಾವು ನೋಡುವಾಗ ಪ್ರತಿಯೊಂದು ಶ್ಲೋಕದ ಕೊನೆಗೂ ಕೂಡ ಅದರಿಂದ ಏನೇನು ಫಲ ಅಂತ ಅನ್ನೋದನ್ನೊಂದನ್ನ ನಾವು ಮೊದಲೇ ನೋಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ 8ನೇ ಶ್ಲೋಕವನ್ನ ನಾವೀಗ ನೋಡಿ ಮುಗಿಸಿದ್ದೀವಿ. ಇಲ್ಲಿ ಇದಕ್ಕೆ ಉನ್ಮಾದ ಪರಿಹಾರ ಅನ್ನುವಂತಹ ಫಲವನ್ನ ಹೇಳಿದ್ದಾರೆ. ಶ್ರೀಮದ್ ವಿಷ್ಣುಂಗ್ರನಿಷ್ಠ ಅನ್ನುವ ಮೊದಲನೇ ಶ್ಲೋಕಕ್ಕೆ ವಾಕ್ಸಿದ್ಧಿಯ ಪರಿಹಾರವನ್ನು ಹೇಳಿದ್ದಾರೆ. ಯಾಕಂದ್ರೆ ವಾಗ್ದೇವತೆಯ ಸ್ತುತಿ ಇದೆ. ಮುಂದೆ ಉತ್ಕಂಠ ಕುಂಠ ಕೋಲಾಹಲ ಅನ್ನುವ ಶ್ಲೋಕದಲ್ಲಿ ಪ್ರಜ್ಞಾಸಿದ್ಧಿ, ಯಥಾರ್ಥ ಜ್ಞಾನದ ಸಿದ್ಧಿಯ ಫಲವನ್ನ ಹೇಳಿದ್ದಾರೆ. ಪ್ರಾಜ್ಞಾತ್ಮ ಜ್ಞಾನಧೂತಾಂಧಸಮಸಮನೋ ಬಂದಿದೆ. ಅಲ್ಲಿ ತತ್ವಜ್ಞಾನದಿಂದ ಎಲ್ಲ ಅಂಧಕಾರವನ್ನು ಕಳ್ಕೋತಾರೆ ಅಂತ ಹೇಳಿ. ಜನ್ಮಾಧಿ ವ್ಯಾಧಿಪಾದಿ ಪ್ರತಿಹತಿ ಅಂತ 3ನೇ ಶ್ಲೋಕದಲ್ಲಿ ಆಧಿ ವ್ಯಾಧಿ ಪರಿಹಾರ, ಮಾನಸಿಕ ರೋಗ ಮತ್ತು ದೈಹಿಕ ರೋಗಗಳ ಪರಿಹಾರವನ್ನು ಹೇಳಿದ್ದಾರೆ. ಮುಂದೆ 4ನೇ ಶ್ಲೋಕದಲ್ಲಿ ಅಸ್ಯಾವಿಷ್ಕರ್ತು ಕಾಮಂ ಅನ್ನುವ ಶ್ಲೋಕದಲ್ಲಿ ಮಧ್ವಾಖ್ಯಂ ಮಂತ್ರಸಿದ್ಧಂ, ಮಂತ್ರಸಿದ್ಧವಾದ ವೇದ ಮಂತ್ರ ಪ್ರತಿಪಾದ್ಯವಾದ ರೂಪ ನಿನ್ನದು ಅಂತ ಹೇಳಿರುವುದರಿಂದ ಜಪಸಿದ್ಧಿ ಎನ್ನುವ ಫಲವನ್ನು ಹೇಳಿದ್ದಾರೆ. ಮುಂದೆ 6ನೇಯ ಶ್ಲೋಕದಲ್ಲಿ ಉದ್ಯತ್ ವಿದ್ಯುತ್ ಪ್ರಚಂಡಾಂ ಅಂತ ಭೀಮಸೇನ ತನ್ನ ಗದೆಯನ್ನ ಹಿಡಿದಿರುವ ವರ್ಣನೆ ಅಲ್ಲಿದೆ. ಪರಾಕ್ರಮ, ಬುದ್ಧಿ ಇವುಗಳ ಸಿದ್ಧಿ ಬಗ್ಗೆ ಫಲವನ್ನು ಅಲ್ಲಿ ಹೇಳ್ತಾರೆ. ಅದರ ಮುಂದೆ ಬರುವಂಥದ್ದು 6ನೇ ಶ್ಲೋಕ ಸಂಸಾರೋತ್ತಾಪನಿತ್ಯೋಪಶಮದ ಅಂತ ಹೇಳಿ, ಅದಕ್ಕೆ ಸ್ನೇಹ ಲಾಭ, ಸಂತಾಪ ಪರಿಹಾರ ಹೀಗೆ ಫಲವನ್ನು ಹೇಳಿದ್ದಾರೆ. ಆಚಾರ್ಯರನ್ನ ಮತ್ತೆ ಪರಮಾತ್ಮನನ್ನ ಸಮುದ್ರ ಅಂತ ಉಪಾಸನೆ ಮಾಡಿದ್ರಿಂದ ಸಂತಾಪದ ಪರಿಹಾರವೇ ಅದಕ್ಕೆ ಫಲ ಅಂತ ತಿಳ್ಕೊಳ್ಬಹುದು. ಮುಂದೆ ನಿನ್ನೆ ನಾವು ನೋಡಿದಂಥ ಶ್ಲೋಕ ಮೂರ್ಧನ್ಯೇಶು ಅಂಜಲನ್ಮೆ ಅಂತ, ಪಾದಕಮಲಗಳಲ್ಲಿ ನನಗೆ ಭಕ್ತಿ ಕೊಡು ಅಂತ ಕೇಳಿದ್ದಾರೆ. ಬಂಧ ಮೋಕ್ಷ, ಸಂಸಾರವೆಂಬ ಬಂಧದ ಮೋಕ್ಷ ಮತ್ತು ಶರೀರದ ದಾಢ್ಯ ಎಂಬ ಫಲ ಸಿಗ್ತದೆ. ಇವತ್ತು ನಾವು ನೋಡಿದ ಶ್ಲೋಕ ಸಾಭ್ರೋಷ್ಣ ಅಂತ ಈ ಶ್ಲೋಕ, ಇದಕ್ಕೆ ಉನ್ಮಾದ ಇದರ ಪರಿಹಾರ, ಮನುಷ್ಯನಿಗಿರುವಂತಹ ಭ್ರಾಂತಿಗಳ ಪರಿಹಾರ. ದುರ್ಜನರನ್ನ ಭ್ರಾಂತಿಗೆ ನೀನು ನೂಕು, ಸಜ್ಜನರ ಭ್ರಾಂತಿಯನ್ನು ಪರಿಹರಿಸುವಂತ ಪ್ರಾರ್ಥನೆ ಇರುವುದರಿಂದ ಉನ್ಮಾದ ಪರಿಹಾರ ಅಂತ ಫಲವನ್ನು ಹೇಳಿದ್ದಾರೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.